ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ಸಂಡೇ ದಿನದ ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಎದ್ದ ನಂತರ ನಾನು ಹೀಗೆ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿದ್ದೆ. ನಮ್ಮ ಗಿಡದಲ್ಲಾಗಿರುವ ಹೂವನ್ನು ಒಂದೆರಡು ಗಿಡದ್ದು ಹೂವಿನ ಪಿಕ್ಚರನ್ನು ತೆಗೆದಿದ್ದೀನಿ ಅಷ್ಟೇ, ಇನ್ಯಾವುದೂ ತೆಗೆದಿಲ್ಲ. ಹಾಗೆ ನಾನು ಹೊರಗಡೆ ಹೋಗ್ತಾ ಇದ್ದೀನಲ್ಲ ಬೆಳಗ್ಗೆನೆ ನಮ್ಮ ನಾಯಿ ನೋಡಿ, ನಾನು ಬಾಗಿಲ ತೆಗೆದು ಹೊರಗಡೆ ಹೋದರೆ ಸಾಕು, ಅದೊಂದು ಸ್ವಲ್ಪ ಅಂದರೆ ನಾವು ನಾಯಿನೆಲ್ಲ ನೈಟ್ ಒಳಗಡೆ ಇಟ್ಕೊಳ್ಳೋದಿಲ್ಲ, ಹೊರಗಡೆ ಇಡ್ತೀವಿ. ಹಾಗಾಗಿ ಅದಕ್ಕೆ ಎದ್ದು ನಾನು ಫಸ್ಟ್ ಹೊರಗಡೆ ಹೋಗ್ತೀನಲ್ಲ, ಈ ರೀತಿ ಮೈ ಮೇಲೆ ಹತ್ತೋದು, ಒಳಗಡೆ ಬರೋದು, ಆಮೇಲೆ ನಮ್ಮ ಮನೆಯವರು ಮಕ್ಕಳೆಲ್ಲ ಮಲಗಿರ್ತಾರಲ್ಲ ಅವ್ರ ಜೊತೆಯಲ್ಲಿ ಹೋಗಿ ಅವ್ರ ರೂಮಿಗೆಲ್ಲ ಹೋಗಿ ಅವರನ್ನು ನೋಡ್ಕೊಂಡು ಬರೋದು. ನಾಯಿ ಆ ರೀತಿ ಮಾಡುತ್ತೆ. ನಮ್ಮ ಮನೆ ನಾಯಿ ಹೆಸರು ಚಾರ್ಲಿ ಅಂತ. ಅದು ಅದೇ ರೀತಿ ನಮ್ಮ ನಾಯಿ ಸುಮಾರು ಡಿಮ್ಯಾಂಡ್ ಇದೆ. ಅದು ತಿನ್ನುವಾಗಲೂ ಹಾಗೆ ಎಲ್ಲವನ್ನು ತಿನ್ನೋದಿಲ್ಲ, ಈ ರೀತಿಯೆಲ್ಲ ಇದೆ ನಾಯಿದು. ಆದರೆ ನಾವು ಒಳಗಿಟ್ಟು ಸಾಕೋದಿಲ್ಲ, ಒಳಗೆ ಬರ್ತದೆ ಆದರೆ ನೈಟಲ್ಲೆಲ್ಲ ಒಳಗಿಟ್ಕೊಳ್ಳೋದಿಲ್ಲ, ಹೊರಗಡೆನೇ ಇಡ್ತೀವಿ. ಯಾಕಂದರೆ ನಮ್ಮ ಮನೆ ಇರೋದು ರೋಡ್ ಸೈಡ್ ಆಗೋದ್ರಿಂದ ನಾಯಿ ಹೊರಗಡೆನೇ ಇಟ್ಟಿರ್ತೀವಿ ನಾವು. ಈಗ ನಾನು 5:30ಗೆಲ್ಲ ಎದ್ದಿದ್ದೆ, ಆಮೇಲೆ ನಾನು ಹೊರಗಡೆ ಹೋಗಿದ್ದೆ. ಬೆಳಗ್ಗೆನೇ ಎದ್ದು ನಮ್ಮದು ಮೊದಲನೇ ನನ್ನ ದಿನಚರಿ ಸ್ಟಾರ್ಟ್ ಆಗೋದು, ನಾನು ಫಸ್ಟು ಕುಡಿಯೋಕ್ಕೆ ಬಿಸಿನೀರು ಕಾಯಿಸೋದ್ರ ಮೂಲಕನೇ ನನ್ನ ದಿನಚರಿನ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದ ನಂತರ ನಾವು ಬಿಸಿನೀರು ಕಾಯಿಸಿ ಬಿಸಿ ನೀರನ್ನು ಕುಡಿತೀವಿ. ಸ್ಕೂಲಿಗೆ ಮತ್ತು ಮನೆಯವ್ರ ಆಫೀಸಿಗೆಲ್ಲ ಬಿಸಿನೀರು ತೊಗೊಂಡು ಹೋಗೋದ್ರಿಂದ ನಾನು ದೊಡ್ಡ ಪಾತ್ರೆಯಲ್ಲೇ ಬಿಸಿನೀರನ್ನು ಕುಡಿಯೋಕ್ಕೆ ಇಟ್ಟುಬಿಡ್ತೀನಿ. ಎದ್ದ ನಂತರ ಮನೆಯವರು ಹೇಳೋ ಅಷ್ಟೊತ್ತಿಗೆ ಬಿಸಿನೀರು ಕಾಯಿಸಿ ಅವ್ರಿಗೆ ಬಿಸಿನೀರನ್ನು ಕೊಡಬೇಕಾಗುತ್ತೆ. ಹಾಗಾಗಿ ನಾನು ದೊಡ್ಡ ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸಿ ಬಿಸಿನೀರನ್ನು ಕುಡಿತೀನಿ. ನೀವು ಯಾರೆಲ್ಲ ಬೆಳಗ್ಗೆ ಎದ್ದು ಬಿಸಿನೀರನ್ನು ಕುಡಿತೀರಿ ಕಮೆಂಟ್ ಮಾಡಿ. ನಾನು ಈ ರೀತಿಯೇ ಇರುತ್ತೆ. ಈಗ ನೋಡಿ, ಪಾತ್ರೆನೆಲ್ಲ ತೊಳೆದು ಕುಡಿಯೋಕ್ಕೆ ಬಿಸಿನೀರನ್ನು ನೈಟ್ ತೊಳೆದಿಟ್ಟಿರ್ತೀನಿ, ಆದರೂ ಸಹ ಬೆಳಗ್ಗೆ ಒಂದು ಬಾರಿ ತೊಳೆದು ಬಿಸಿನೀರನ್ನು ಕುಡಿಯೋಕೆ ಇಡ್ತೀನಿ. ನಮ್ಮದಲ್ಲಂದ್ರೆ ನಾವು ಬಾವಿ ನೀರು ಕುಡಿಯೋದ್ರಿಂದ ನಾವು ಡ್ರಮ್ ಅಂತ ಇರುತ್ತೆ ಅದರಲ್ಲಿ ತುಂಬಿಸಿಟ್ಕೊಳ್ತೀವಿ. ನಾವು ಬಾವಿ ನೀರನ್ನ ಯಾವ ರೀತಿ ತರ್ತೀನಿ, ನಮ್ಮ ಬಾವಿ ಎಲ್ಲಿದೆ, ಇನ್ನು ಮುಂಬರುವ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆನಂತರ ಮಕ್ಕಳೆಲ್ಲ ನೈಟ್ ಟಿ ವಿ ನೋಡ್ತಾ ಕೂತವಾಗ ಈ ರೀತಿ ಸೋಪನ್ನೆಲ್ಲ ಅಲ್ಲಿಂದಲೇ ಇಟ್ಟಿರ್ತಾರೆ, ಅದನ್ನೆಲ್ಲ ಬೆಳಗ್ಗೆ ಎದ್ದು ಒಂದು ರೌಂಡು ಕ್ಲೀನ್ ಮಾಡ್ಕೊಳ್ತೀನಿ ನಾನು. ಇವತ್ತು ಸಂಡೇ ಆಗಿರೋದ್ರಿಂದ ಇದು ಸಂಡೇ ದಿನ ಲಾಗ್ ಆಗಿರುತ್ತೆ. ನನಗೆ ಮಂಡೆಯಿಂದನೂ ನಾನು ತುಂಬಾ ಬ್ಯುಸಿ ಇದ್ದೆ. ಇವತ್ತು ನಾನು ಫ್ರೈಡೇ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಬ್ಯುಸಿ ಇದ್ದೆ ನಾನು ಮಂಡೆಯಿಂದನೂ. ಫುಲ್ ಎಲ್ಲೆಲ್ಲ ಅಂದರೆ ಒಂದು ದಿನವೂ ಸಹ ಮನೆ ಇರಲಿಲ್ಲ, ಹಾಗಾಗಿ ಎಡಿಟಿಂಗ್ ಮಾಡಿ ಹಾಕಲಿಕ್ಕೆ ನನಗೆ ಸಮಯ ಇರಲಿಲ್ಲ. ಹಾಗಾಗಿ ಇವತ್ತು ನಾನು ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದು ನೋಡಿ ಸೋಫಾ ಎಲ್ಲ ನೀಟಾಗಿ ಟಿ ವಿ ನೋಡುವಾಗೆಲ್ಲ ಗಲೀಜು ಮಾಡಿರ್ತಾರಲ್ಲ ಅದನ್ನೆಲ್ಲ ನೀಟ್ ಮಾಡಿ ಇಟ್ಕೊಂಡು, ಆನಂತರ ಸಂಡೇ ಆದ್ದರಿಂದ ನಂದು ಅವತ್ತಿನ ದಿವಸ ಜಾಸ್ತಿ ಕೆಲಸ ಇರುತ್ತೆ ನನಗೆ. ನಾನು ಟೈಲರಿಂಗ್ ಮಾಡೋದ್ರಿಂದ ನಾನು ಡೈಲಿ ಮನೆಯಲ್ಲಿ ಸಳಗ ಅಂತೇವೆ, ಬಲೆ ಅಂತ ಹೇಳ್ತೀವಲ್ಲ, ಜೇಡ್ರ ಬಲೆ, ಅದನ್ನು ನಾನು ಡೈಲಿ ಅಂದರೆ ಕಂಡವಾಗೆಲ್ಲ ಎಲ್ಲೆಲ್ಲಿ ಕಾಣ್ತದೆ ಅಲ್ಲಿ ತೆಗಿತಾ ಇರ್ತೀನಿ. ಆದರೂ ಡೀಪಾಗಿ ಕ್ಲೀನ್ ಮಾಡೋದಿಲ್ಲ, ಸಂಡೇ ದಿನವೇ ಇಟ್ಕೊಳ್ತೀನಿ ಹೆಚ್ಚಾಗಿ ನಾನು. ಇವಾಗ ಮನೆಯದು ದೇವ್ರ ಮನೆಯದು ಅದಕ್ಕೆಲ್ಲ ಇದು ಹಾಕ್ಲಿಕ್ಕೆ ಆಗೋದಿಲ್ಲ. ಈ ಥರ ಒಂದು ಬ್ರಷ್ ಇಟ್ಕೊಂಡಿದ್ದೀನಿ ಆ ಡೋರಿಗೆಲ್ಲ. ಕೆಲವೊಂದು ಎಡ್ಜಸ್ಸಲ್ಲೆಲ್ಲ ಆಗಿಬಿಡತ್ತೆ ಬಲೆ ಅನ್ನೋದು, ಹಾಗಾಗಿ ಅಲ್ಲೆಲ್ಲ ತೆಕ್ಕೊಂಡು ಕಿಟಕಿಗೆಲ್ಲ ಬಲೆ ತೆಗೆದು ಇಡೀ ಮನೆಯದು ಫುಲ್ ಮನೆಯದು ಬಲೆ ತೆಗಿತೀನಿ. ನಾನು ಯಾವಾಗಲೂ ಈ ರೀತಿ ಕ್ಲೀನ್ ಮಾಡೋದು ಸಂಡೇ ದಿನವೇ ಇಟ್ಕೊಳ್ತೀನಿ. ಸಂಡೇ ಕ್ಲೀನ್ ಮಾಡುವಾಗ ಬೆಳಿಗ್ಗೆ ಎದ್ದ ನಂತರ ಮೊದಲಿಗೆ ಮಾಡೋದು ಮನೆ ಕ್ಲೀನಿಂಗ್ ಮಾಡಿಬಿಡ್ತೀನಿ ನಾನು. ಈಗ ನೋಡಿ, ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ, ಹಾಗೆ ಮೇಲ್ಗಡೆ ಬಂದು ಈ ರೀತಿ ಡೋರ್ ಓಪನ್ ಮಾಡಿದ್ರೆ ಎದುರುಗಡೆ ಸೈಡಿಂದ ನೋಡಿದ್ರೆ ಹೈವೇ ಇದೆ ನಮ್ಮ ಮನೆ ಹತ್ರ, ಫುಲ್ ರೋಡ್ ಗಾಡಿ ತಿರುಗಾಡೋ ಕಾಣ್ತದೆ. ಈ ಸೈಡ್ ನೋಡಿದ್ರೆ ಸ್ವಲ್ಪ ಬೇರೆಯವ್ರದ್ದು ಸ್ವಲ್ಪ ಸೈಟ್ ಇದೆ, ಆನಂತರ ಸ್ವಲ್ಪ ಗುಡ್ಡ ಎಲ್ಲ ಇದೆ ಆ ಕಡೆ. ಹಾಗೆ ಸೂರ್ಯ ಚಲೋ ಬಿಸಿಲು ಬರ್ತಾ ಇತ್ತಲ್ಲ, ಒಳಗಡೆ ಬೆಳಕು ಚೆನ್ನಾಗಿ ಬರ್ತಾಯಿತ್ತು, ಸೂರ್ಯ ಉದಯ ಆಗಿತ್ತು. ಹಾಗಾಗಿ ಸ್ವಲ್ಪ ಡೋರ್ ತೆಗೆದು ಆ ಕಡೆ ಎಲ್ಲ ವಿಡಿಯೋ ಮಾಡಿದೆ. ನೋಡಿ, ಮೇಲ್ಗಡೆ ನಮ್ಮದು ಫುಲ್ ಹೈಟ್ ಇರೋದ್ರಿಂದ ಮನೆ ಈ ರೀತಿ ಕ್ಲೀನ್ ಮಾಡೋದು, ಇದಕ್ಕೇನಂತಾರೆ, ಬಲೆ ತೆಗೆಯೋದು ಉಂಟಲ್ಲ, ಅದು ಮುಟ್ಟೋದೇ ಇಲ್ಲ. ಅದಕ್ಕೆ ನಾನೇನು ಮಾಡಿದೆ, ಇಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ದೂರದವ್ರ ಹತ್ರ ಒಂದು ಸ್ವಲ್ಪ ಈ ರೀತಿ ಬಿದಿರದು ತರಿಸಿಟ್ಕೊಂಡಿದ್ದೀನಿ ನಾನು. ಈ ರೀತಿ ಫುಲ್ ಅದಕ್ಕೆ ಹಿಡಿ ಅಂದರೆ ಈ ಪರ್ಕೆ ಅಂತೀವಲ್ಲ, ಅದನ್ನು ಈ ರೀತಿ ಚಿಕ್ಕದಾಗಿ ಮಾಡಿಕೊಂಡು ಕಟ್ಟಿಟ್ಕೊಳ್ತೀನಿ ನಾನು. ಅದನ್ನು ಕಟ್ಟಿಟ್ಕೊಂಡು ಈ ರೀತಿ ತೆಗಿತೀನಿ, ಇಲ್ಲ ಅಂದರೆ ಫುಲ್ಲು ದೊಡ್ಡ ಉದ್ದ ಇರೋದರಿಂದ ತೆಗಿಲಿಕ್ಕೆ ಆಗೋದಿಲ್ಲ. ನೀವು ಯಾರ್ದಾದ್ರೂ ಮನೆ ಈ ರೀತಿ ದೊಡ್ಡ ಮನೆ ಇದ್ದು ಈ ರೀತಿ ಬಲೆಯೆಲ್ಲ ಯಾವ ರೀತಿ ತೆಗಿತೀರಾ ಅಂತ ನನಗೆ ಕಮೆಂಟ್ಸ್ ಮಾಡಿ. ಏನಾದರೂ ಬೇರೆ ಥರ ಬಳಸ್ತೀರಾ, ಏನಾದರೂ ಇದ್ದರೆ ಐಡಿಯಾ ಇದ್ದರೆ ನನಗೆ ಸ್ವಲ್ಪ ತಿಳಿಸಿ. ಯಾಕಂದರೆ ನನಗೆ ಇದ್ರದ್ದು ಬಲೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ನನಗೆ. ಅದು ಕ್ಲೀನ್ ಮಾಡ್ಕೊತ ಇರಬೇಕಾಗುತ್ತಲ್ಲ, 15 ದಿನಕ್ಕೆ ತಿಂಗಳಿಗೊಮ್ಮೆ ಆದರೂ ನಾನು ಕ್ಲೀನ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲೆಲ್ಲ ಫುಲ್ ಹೈಟ್ ಇದೆ ನಮ್ಮದು. ಹೈಟ್ ಇರೋದ್ರಿಂದ ಇಷ್ಟು ಉದ್ದ ಕೋಲು ಸಹ ಮುಟ್ಟೋದಿಲ್ಲ, ಇದಕ್ಕೆ ಉದ್ದ ಇತ್ತು ಕೋಲು. ಒಂದಿನ ನಮ್ಮ ಮನೆಯವ್ರ ಹತ್ರ ಎಂತ ಅಂದೆ, ನಾನು ಸ್ವಲ್ಪ ನನಗೆ ಬಲೆ ತೆಗೆದು ಕೊಡಿ ಅಂತ ಕೊಟ್ಟಿದ್ದೆ, ಅವ್ರು ಫುಲ್ ಅರ್ಧ ಕಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನನಗೆ ಮುಟ್ಟೋದೇ ಇಲ್ಲ, ಅದರಲ್ಲಿ ನಾನು ಅಡ್ಜಸ್ಟ್ ಮಾಡಿ ಆ ರೀತಿ ತೆಕ್ಕೊಳ್ತೀನಿ ಬಲೆ, ಈ ರೀತಿ ಮಾಡಿ ತೆಕ್ಕೊಳ್ತೀನಿ. ನನ್ನ ಮಗನ ಹತ್ರ ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂತ ಹೇಳಿದೆ, ಹಾಗಾಗಿ ಮಾಡಿಕೊಡ್ತಾ ಇದ್ದಾನೆ.
ಇದೆಂತ ಫುಲ್ಲೆಲ್ಲ ಮೇಲೆಲ್ಲ ನಾನು ಎಲ್ಲ ಕಡೆಗೆ ಬಲೆ ತೆಗೆಯೋದೆಲ್ಲ ವಿಡಿಯೋ ಮಾಡಿಲ್ಲ, ಒಂದು ಸ್ವಲ್ಪ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಮೇಲುಗಡೆ ಫುಲ್ ಬಲೆ ತೆಕ್ಕೊಂಡು ಬಂದು ಆಮೇಲೆ ಈ ರೀತಿ ಕಸನ ಗುಡಿಸ್ಕೊಳ್ತಾ ಇದ್ದೀನಿ. ಗುಡಿಸ್ಕೊಂಡು ಕ್ಲೀನ್ ಮಾಡಿ ಒರೆಸ್ಕೊಳ್ತೀನಿ. ಏನಿಲ್ಲ ಅಂದರೂ ನನಗೆ 1 ಅವರ್ ಮೇಲೆ ಆಗುತ್ತೆ. ಇಷ್ಟು ಬಲೆ ಎಲ್ಲ ಕ್ಲೀನ್ ಮಾಡಿ ಬಂದೆ. ಅಷ್ಟೊತ್ತಿಗೆ ಮಕ್ಕಳೆಲ್ಲ ಎದ್ದು ಆಗಿತ್ತು, ಸುಮಾರು ಟೈಮ್ ಆಗಿತ್ತು. ಅವ್ರಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟೆ. ತಿಂಡಿ ಮಾಡಿರೋದೆಲ್ಲ ವಿಡಿಯೋ ಮಾಡಿಲ್ಲ ನಾನು. ಆನಂತರ ಒಂದು ಸ್ವಲ್ಪ ಹೊತ್ತು 9 ಗಂಟೆ ಅಷ್ಟೊತ್ತಿಗೆ ನೋಡಿ ನಮ್ಮ ಪಕ್ಕದ ಮನೆ ಹುಡುಗಿನೂ ಬಂದಳು ಅಲ್ಲಿ. ಅವಳಿಗೆ ನನ್ನ ಧ್ವನಿ ಕೇಳ್ತಾ ಇದ್ದಂಗೆ ಓಡಿ ಬಂದುಬಿಡ್ತಾಳೆ. ಅವರಿಗೆಲ್ಲ ತಿಂಡಿ ಜ್ಯೂಸ್ ಎಲ್ಲ ಮಾಡಿಕೊಟ್ಟು ತಿರ್ಗಾ ಮತ್ತೆ ಮೇಲ್ಗಡೆ ಮನೆ ಒರೆಸಿರಲಿಲ್ಲ, ಹಾಗಾಗಿ ಕೆಳಗಡೆ ಒರೆಸಾಗಿತ್ತು, ಮೇಲ್ಗಡೆ ಒರೆಸಿರಲಿಲ್ಲ. ಮೇಲ್ಗಡೆ ಒರೆಸ್ಕೊಡೋಕ್ಕೋಸ್ಕರ ಮೇಲ್ಗಡೆ ಒರೆಸ್ತಾ ಇದ್ದೀನಿ. ನಾನು ಯಾವತ್ತೂ ಮನೇನ ಈ ರೀತಿ ಕೂತ್ಕೊಂಡು ಕೈಯಲ್ಲೇ ಒರೆಸ್ತೀನಿ. ನನಗೆ ಕೋಲಲ್ಲೆಲ್ಲ ಒರೆಸಿದ್ರೆ ಅಷ್ಟು ನೀಟ್ ಅಂತ ಅನಿಸೋದಿಲ್ಲ, ಕ್ಲೀನ್ ಆಗೋದಿಲ್ಲ. ಹಾಗಾಗಿ ನಾನು ಕೆಳಗಡೆನೇ ಒರೆಸ್ತೀನಿ ಕೆಳಗಡೆ. ಆಮೇಲೆ ಮಕ್ಕಳಿಗೆ ನೋಡಿ ಜ್ಯೂಸ್ ಎಲ್ಲ ಮಾಡಿಕೊಟ್ಟಿದ್ದೆ. ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಾಯಿತು, ಮೇಲೆ ಕೆಳಗೆಲ್ಲ ಅಂಬಾಲಿ ಎಲ್ಲ ತೆಗೆದು ಕ್ಲೀನ್ ಮಾಡಾಯಿತು. ಇವಾಗ ಮೀನು ಫ್ರೈ ಮತ್ತು ಮೀನು ಸಾರು, ಬಿರಿಯಾನಿ ಎಲ್ಲ ಮಾಡಿದ್ದೆ. ಇವತ್ತು ಸಂಡೇ ಊಟ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಇರುತ್ತೆ ನಮ್ಮ ಮನೇಲಿ. ಇವತ್ತು ಎಸ್ವಣ ಇತ್ತು. ಎಸ್ವಣ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟಿಂಗ್ ವೀಡಿಯೋ ಎಲ್ಲ ಹಾಕಿಲ್ಲ ನಾನು, ನಂತರ ಇದು ಮಡಸೆ ಮೀನು ಅಂತ, ಇದರ ಸಾಂಬಾರು ಮಾಡೋದು ಯಾವ ರೀತಿ ಅಂತ ನಾನು ಹಿಂದಿನ ವ್ಲಾಗಲ್ಲಿ ಶೇರ್ ಮಾಡಿದ್ದೇನೆ. ಅದು ಹಾಫ್ ಅಷ್ಟೇ ಮಾಡಿದ್ದೆ, ನೆಕ್ಸ್ಟ್ ಡೇ ಹಾಫ್ ಮಾಡಿದ್ದೆ. ಹಾಗಾಗಿ ಎಸ್ವಣ ಮೀನು ಫ್ರೈ ಮತ್ತು ಮಡಸೆ ಮೀನಿನ ಸಾರನ್ನು ಮಾಡಿದ್ದೆ. ತುಂಬ ಚೆನ್ನಾಗಿ ಆಗಿತ್ತು ಟೇಸ್ಟು. ಈ ಎಸ್ವಣ ಫ್ರೈ ಮಸಾಲ ಸಹ ನಾನು ಅದು ಪಾಪ್ಲೆಟ್ ಫ್ರೈಗೆ ಮಸಾಲ ಮಾಡಿದ್ನಲ್ಲ, ಅದೇ ರೀತಿಯೇ ಆಗುತ್ತೆ ಇದಕ್ಕೂ. ಅದೇ ಮಸಾಲ ಇತ್ತು ನಾನು ಮಾಡಿರೋದು. ಅದೇ ಮಸಾಲನೇ ಮಿಕ್ಸ್ ಮಾಡಿ ಇದಕ್ಕೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಎಲ್ಲ ಹುಳಿ ಎಲ್ಲ ಹಾಕಿರ್ತೀವಲ್ಲ ನಾವು, ಮೆಣಸು, ಹುಳಿ, ಜೀರಿಗೆ, ಬಡೆಸೊಪ್ಪು, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಸೇರಿಸಿರ್ತೀನಿ. ಚೆನ್ನಾಗಾಗುತ್ತೆ ಅದು ಫ್ರೈಗೆ. ಅದೇ ಮಸಾಲೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ನಾನು. ಅದಕ್ಕೆ ಈಗ ಸ್ವಲ್ಪ ಉಪ್ಪು ಸೇರಿಸಿ, ನೀವು ಬೇಕಾದ್ರೆ ಸ್ವಲ್ಪ ಕಾರ್ನ್‌ಫ್ಲವರ್ ಸಹ ಬೇಕಾದ್ರೆ ಸೇರಿಸ್ಕೊಳ್ಬೋದು. ಈ ರೀತಿ ಒಂದೊಂದೇ ಮೀನಿಗೆ ಹಚ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಎಸ್ವಣ ಮೀನಿದೆಯಲ್ಲ ತುಂಬ ಸಾಫ್ಟ್ ಇರುತ್ತೆ, ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ, ಸಾಫ್ಟ್ ಇರುತ್ತೆ. ಅದಕ್ಕೆ ನಾವು ಎಲ್ಲ ಮಸಾಲೆ ಒಂದೇ ಸಲ ಹಾಕಿ ಮಿಕ್ಸ್ ಮಾಡಬಾರ್ದು, ಅದು ಒಂಥರ ಚೆನ್ನಾಗಾಗೋದಿಲ್ಲ. ಮೀನೆಲ್ಲ ಹಾಳಾಗಿಬಿಡುತ್ತೆ. ಈ ರೀತಿ ಒಂದೊಂದಕ್ಕೆ ಹಚ್ಚಿ ನೀಟಾಗಿ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ನಿಮ್ಮ ಹತ್ರ ಎಷ್ಟು ಟೈಮ್ ಇದೆ ನೋಡಿ ಅಷ್ಟು ಟೈಮು ನೀವು ಮ್ಯಾರಿನೇಷನ್ ಮಾಡಿ ಬಿಟ್ಟಿಡ್ಬೋದು. ನೋಡಿ ನಾನಿಲ್ಲಿ 1 ಅವರ್ ಮೇಲೆ ಬಿಟ್ಟಿಟ್ಟಿದ್ದೆ. ಇವಾಗ ಫ್ರೈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಆಗಿ ಫ್ರೈಗೆಲ್ಲ ರೆಡಿ ಮಾಡಿ, ಸ್ನಾನ ಮಾಡಿ, ದೇವ್ರ ಪೂಜೆ ಮಾಡಿ, ಬಟ್ಟೆ ಎಲ್ಲ ಒಗೆದು ಎಲ್ಲ ಮಾಡ್ಕೊಂಡು ಬಂದು ಈಗ ನಾನು ಬಿರಿಯಾನಿ ಮಾಡ್ಲಿಕ್ಕೆ ತಯಾರು ಮಾಡ್ತಾಯಿದ್ದೀನಿ. ಇದು ನನ್ನ ಹತ್ರ ಈರುಳ್ಳಿ ತರಿಯೋದು ಒಂದು 10-15 ವರ್ಷದ ಹಿಂದಿಂದು ಇದು. ಆವಾಗ ನಾನು ಗೋವಾ ಹೋಗಿ ಬರುವಾಗ ಕಾರವಾರದಲ್ಲಿ ಗೃಹಶೋಭೆ ಅಂತ ನಡೀತಾ ಇತ್ತು. ಅಲ್ಲಿ ಹೋದವಾಗ ಇದು ಚೆನ್ನಾಗಿತ್ತು ಅಂತ ತಂದಿದ್ದೆ. 200 ರುಪೀಸ್ ಕೊಟ್ಟು ತಂದಿದ್ದೆ. ಇನ್ನೂ ಚೆನ್ನಾಗಿದೆ. ನಾನು ಬಿರಿಯಾನಿ ಮಾಡಿದ್ರೆ ಇದರಲ್ಲೇ ಈರುಳ್ಳಿ ತುರ್ಕೊಳ್ತೀನಿ. ಈಗ ತೊಗೊಳ್ಬೇಕು ಅಂತ ಇದ್ದೀನಿ, ಏನಂದರೆ ಇದು ಚಾಪರ್ ತೊಗೊಳ್ಬೇಕು ಅಂತ ಇದ್ದೀನಿ. ಅವತ್ತು ಮಾಲಲ್ಲಿ ಹೋದಾಗ ಕೇಳಿದಾಗ ನನಗೆ ಸಿಕ್ಕಿರಲಿಲ್ಲ. ಒಂದು 2-3 ಬಾರಿ ಕೇಳಿದೆ, ಸಿಕ್ಕಿರಲಿಲ್ಲ. ಆನ್ಲೈನಲ್ಲೇ ತೊಗೊಳ್ಬೇಕಾಗತ್ತೇನೋ ಅದು. ಅದಕ್ಕೆ ತೊಗೊಂಡಿಲ್ಲ, ತೊಗೊಬೇಕು. ನೋಡಿ ಈರುಳ್ಳಿ ಎಲ್ಲ ಈ ರೀತಿ ತುರ್ಕೊಂಡು ನಾನು ಬಿರಿಯಾನಿನ ಒಂದು 2-3 ಥರ ಮಾಡ್ತೀನಿ. ಇವತ್ತು ಈ ರೀತಿ ಮಾಡ್ತಾಯಿದ್ದೀನಿ. ಇನ್ನೊಂದು ಬಾರಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಇವತ್ತು ಈರುಳ್ಳಿನ ಡೀಪ್ ಫ್ರೈ ಮಾಡಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಫುಲ್ ಹಾಕ್ಕೊಂಡು ನೊರೆಯೆಲ್ಲ ಬರೋದು ನಿಲ್ಲಬೇಕು, ಅಷ್ಟರವರೆಗೂ ಈರುಳ್ಳಿ ಫ್ರೈಯನ್ನು ಮಾಡ್ಕೊಳ್ಬೇಕಾಗತ್ತೆ. ಆ ರೀತಿ ಫ್ರೈ ಮಾಡಿಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿ. ಇದು ಗ್ರೇವಿ ಇರೋದು ಕಡಿಮೆ ಇರುತ್ತೆ, ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಸಂಡೇ ದಿನ ಮಕ್ಕಳಿಗೋಸ್ಕರ ಬಿರಿಯಾನಿ ಮಾಡಿದ್ದೆ, ಹಾಗೆ ನಮಗೋಸ್ಕರ ಮೀನು ಫ್ರೈ ಮತ್ತು ಮೀನು ಸಾರು. ಮನೆಯವ್ರು ಮೀನು ಫ್ರೈ ಮತ್ತು ಮೀನು ಸಾರು ಬೇಕಂತ ಕೇಳಿದರು, ಅದಕ್ಕೋಸ್ಕರ ಮೀನು ಫ್ರೈ, ಮೀನು ಸಾರು. ಮಕ್ಕಳಿಗೋಸ್ಕರ ಬಿರಿಯಾನಿ ಮಾಡಿದ್ದೆ ನೋಡಿ. ಅದೆಲ್ಲ ಈರುಳ್ಳಿ ಫ್ರೈ ಆಗ್ತಾ ಇದೆ, ಒಂದು ರೌಂಡ ಮಾಡಿಟ್ಕೊಂಡು. ಆನಂತರ ಶುಂಠಿ ಹಾಕಿದೆ ನೋಡಿ, ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಎಲ್ಲ ಈಗ ಒಂದೇ ಸಲ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಹಸಿಮೆಣಸನ್ನು ಸ್ವಲ್ಪ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಸಿಮೆಣಸನ್ನು ಬೇಕಂದರೆ ಇದಕ್ಕೆ ಹೆಚ್ಕೊಂಡು ಸಹ ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು, ಇಲ್ಲಿ ನನಗೆ ಪುದೀನ ಸೊಪ್ಪು ತಂದದ್ದು ಇರಲಿಲ್ಲ, ಹಾಗಾಗಿ ಪುದೀನ ಸೊಪ್ಪನ್ನು ಸೇರಿಸ್ತಾ ಇಲ್ಲ. ಈ ಸೇರಿಸ್ಬೇಕು ಅದಕ್ಕೆ, ಆದರೆ ನಮ್ಮ ಹತ್ರ ಇರಲಿಲ್ಲ ನೋಡಿ. ಅದಕ್ಕೆ ಸ್ವಲ್ಪ ಗೋಡಂಬಿನೂ ಹಾಕಿ ಪೇಸ್ಟ್ ಮಾಡಿಕೊಂಡೆ. ಈ ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೆ. ಅನ್ನಕ್ಕೆ ನೋಡಿ ನೀರು ಕುದೀತಾ ಇದೆ. ಇದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಇದನ್ನೆಲ್ಲ ಸೇರಿಸ್ಕೊಂಡು ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬಾಸುಮತಿ ರೈಸನ್ನು ನಾನು ನೋಡಿ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇಷ್ಟಕ್ಕೆ ಅದಕ್ಕೆ ಹಾಕ್ಕೊಂಡು ಆನಂತರ
ಪಲಾವ್ ಎಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಎಣ್ಣೆನೂ ಸಹ ಸ್ವಲ್ಪ ಸೇರಿಸಿದ್ದೀನಿ, ಯಾಕಂದರೆ ಅನ್ನ ಉದುರಾಗಿ ಬರಲಿ ಅಂತ ಸೇರಿಸಿದ್ದೀನಿ ನೋಡಿ. ಎಷ್ಟೊಂದು ಕೆಲಸ ಅಲ್ಲಲ್ಲೇ ಇದೆ, ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನನಗೆ, ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು, ಅಡುಗೆ ಮಾಡ್ಕೊಳ್ಬೇಕಿತ್ತು. ಫುಲ್ ಮನೆ ಕ್ಲೀನ್ ಮಾಡಿ, ಬಾತ್ರೂಮ್ ಕ್ಲೀನ್ ಮಾಡಿ, ಬಟ್ಟೆ ಒಗ್ದು ಎಲ್ಲ ಮಾಡಿಬಿಟ್ಟು ಬರೋರಿಗೆ ತುಂಬಾ ಟೈಮ್ ಆಗಿತ್ತು. ಅಕ್ಕಿ ನೋಡಿ ಬಾಸುಮತಿ ರೈಸು ನಾನು ನೆನೆಸಿಟ್ಟಿದ್ದೆ, ಒಂದು 2 ಅವರ್ ಮುಂಚೆನೇ ನೆನೆಸಿಟ್ಟಿದ್ದೆ ನಾನು. ನೆನೆಸಿರೋದೆಲ್ಲ ವಿಡಿಯೋ ಮಾಡಿಲ್ಲ. ನಂತರ ಅಕ್ಕಿ ತೊಳೆದು ಅನ್ನಕ್ಕೆ ಹಾಕ್ತಾಯಿದ್ದೀನಿ. ಈ ರೀತಿ ಅನ್ನಕ್ಕೆ ಹಾಕ್ತಾಯಿದ್ದೀನಿ. ಅನ್ನ ಆದ ನಂತರ ತೋರಿಸ್ತೀನಿ ಇವಾಗ, ಮತ್ತೆ ಅದನ್ನೆಲ್ಲ ತೋರಿಸ್ತಾ ಇರೋದಿಲ್ಲ. ಈ ಕಡೆ ನೋಡಿ ಸೋನಾ ಮಸೂರಿ ಅನ್ನಕ್ಕೆ ಇಟ್ಕೊಂಡಿದ್ದೆ. ಇದು ಮಕ್ಕಳಿಗೋಸ್ಕರ ಮಾತ್ರ ಆದ್ದರಿಂದ ಬಾಸುಮತಿ ರೈಸ್ ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಹಾಗೆ ನಮಗೆ ಈ ಕಡೆ ನಮಗೆ ಮಾಡ್ಕೊಳ್ತಾ ಇದ್ದೀನಿ. ಆಯಿತು. ಈ ಕಡೆ ನೋಡಿ, ಈ ಕಡೆ ನಾನು ಈ ಚಿಕನಿಗೆ ಮ್ಯಾರಿನೇಷನ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಚಿಕನ್ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಆನಂತರ ಈರುಳ್ಳಿನ ಡೀಪ್ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಡೀಪ್ ಫ್ರೈ ಮಾಡ್ಕೊಂಡು ಈರುಳ್ಳಿನ ಸೇರಿಸ್ಕೊಂಡೆ. ಆನಂತರ ಅದಕ್ಕೆ ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡೆ. ಆನಂತರ ಸ್ವಲ್ಪ ಅರಿಶಿನ ಹಿಟ್ಟನ್ನು ಸೇರಿಸ್ಕೊಂಡೆ. ಆನಂತರ ಬಿರಿಯಾನಿ ಮಸಾಲ ಪೌಡ್ರನ್ನು ಸಹ ಸ್ವಲ್ಪ ಸೇರಿಸ್ಕೊಂಡೆ, ಬಿರಿಯಾನಿ ಮಸಾಲ ಪೌಡರು. ಆನಂತರ ನಾನು ಪೇಸ್ಟ್ ಮಾಡಿದ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ ಸೊಪ್ಪು ಹಾಕಬೇಕಿತ್ತು, ಇರಲಿಲ್ಲ. ಆನಂತರ ಅದಕ್ಕೆ ಸ್ವಲ್ಪ ಗೋಡಂಬಿ, ಟೇಸ್ಟಿಗೋಸ್ಕರ ಸ್ವಲ್ಪ ಗೋಡಂಬಿನೂ ಸೇರಿಸ್ಕೊಂಡಿದ್ದೆ. ಆನಂತರ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇಲ್ಲಿ ಮ್ಯಾರಿನೇಷನ್ ಮಾಡಿ, ನಿಮಗೆ ಎಷ್ಟು ಟೈಮ್ ಇದೆಯಲ್ಲ 1 ಅವರು ಅಥವಾ ಹಾಫ್ ಆನ್ ಅವರು, ಜಾಸ್ತಿ ಇದ್ದರೆ ಜಾಸ್ತಿ ಸಮಯನೂ ಸಹ ಇಡ್ಬೋದು. ನಾನಿಲ್ಲೊಂದು ಹಾಫ್ ಆನ್ ಅವರ್ ಇಟ್ಟಿದ್ದೀನಿ, ನನಗೆ ಸಮಯ ಇರಲಿಲ್ಲ. ಇಲ್ಲಿ ಕಡೆ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ನೋಡಿ ಮೊಸರನ್ನು ಸೇರಿಸಿಲ್ಲ, ಇವಾಗ ಸೇರಿಸ್ತೀನಿ ಮೊಸರು. ಈಗ ನೋಡಿ ಒಂದು ಸೌಂಡ್ ಫುಲ್ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ತೀನಿ. ಯಾಕಂದರೆ ಮೊಸರೆಲ್ಲ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ಬರುತ್ತೆ, ಇಲ್ಲಾಂದರೆ ಗ್ರೇವಿ ಸ್ವಲ್ಪ ಕಡಿಮೆ ಆಗುತ್ತೆ. ಆನಂತರ ಈ ಕಡೆ ಒಂದು ಹಾಫ್ ಆನ್ ಅವರ್ ಅದನ್ನು ಮ್ಯಾರಿನೇಷನ್ಗೆ ಇಟ್ಟಿದ್ದೀನಿ. ಈ ಕಡೆ ಕುಕ್ಕರ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನ್ ತುಪ್ಪ. ಆನಂತರ ಚಕ್ಕೆ, ಏಲಕ್ಕಿ, ಲವಂಗ ಇದಿಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ನಾನು ಮಿಕ್ಸ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಒಂದರಲ್ಲೇ ಅನ್ನ ಮತ್ತು ಇದನ್ನು ದಮ್ ಹಾಕ್ತಾಯಿದ್ದೀನಿ. ಮಿಕ್ಸ್ ಆಗಿ ಆ ಥರ ಮಾಡ್ತಾಯಿಲ್ಲ, ಇದರಲ್ಲಿ ದಮ್ ಹಾಕ್ತಾಯಿದ್ದೀನಿ. ಸಪ್ರೇಟ್ ಮಾಡಿಕೊಂಡು ಆಮೇಲೆ ದಮ್ ಹಾಕ್ತೀನಿ ನೋಡಿ. ಇದನ್ನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಆನಂತರ ಈ ಮ್ಯಾರಿನೇಟ್ ಮಾಡಿರ್ತೀವಲ್ಲ ಆ ಚಿಕನನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಈ ಚಿಕನನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದರಲ್ಲಿ ನಾವೀಗ. ಆನಂತರ ನಾವು ಅದಕ್ಕೆ ಬೇಯಿಸಿಟ್ಟ ನಂತರ ಇದಕ್ಕೆ ರೈಸ್ ಹಾಕಿ ದಮ್ ಹಾಕೋದು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಸಹ ತೋರಿಸ್ತೀನಿ. ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ. ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ. ನೋಡಿ ಈ ರೀತಿ ಮುಚ್ಚಿಟ್ಟಿದ್ದೆ, ಒಂದು ಕುದಿ ಬಂತು. ಮಧ್ಯ ತೆಗೆದು ಕೈ ಆಡಿಸ್ಕೊತಾ ಇರಬೇಕು, ಅಂದರೆ ನೀರೇನು ಹಾಕಿರೋದಿಲ್ಲಲ್ಲ ನಾವು, ಅದೇ ಚಿಕನ್ ನೀರು ಬಿಟ್ಟಿರುತ್ತೆ, ಆ ನೀರು ಅಲ್ಲೇ ಬೇಯಬೇಕು ಚಿಕನ್ನು, ಅದಕ್ಕೆ ಹಿಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಸ್ವಲ್ಪ ನೀವು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಮಾಡ್ತಾ ಇರುವಾಗಲೇ ತುಂಬ ಘಮ ಘಮ ಅಂತೈತಿ, ವಾಯ್ಸ್ ಕೊಡುವಾಗಲೇ ತುಂಬ ತಿನ್ನಬೇಕು ಅನ್ನುವಷ್ಟು ಇದಾಗ್ತಾಯಿದೆ. ಈ ಕಡೆ ನೋಡಿ ರೈಸ್ ಹಾಕಿದ್ನಲ್ಲ ಅನ್ನನೂ ಸಹ ರೆಡಿ ಆಯಿತು. ಎಷ್ಟು ಅನ್ನ ಉದುರಾಗಿ ಬಂದಿದೆ ನೋಡಿ, ಬೆಂದಿದೆ. ಇವಾಗ ಅನ್ನನ ಬಸ್ಕೊಳ್ತೀನಿ. ಕರೆಕ್ಟಾಗಿ ಬೆಂದಿದೆ ಅನ್ನ. ಸ್ವಲ್ಪ ಗಟ್ಟಿ ಇರುವಾಗ ಬಾಗಿಸ್ಬೇಕು, ಯಾಕಂದರೆ ದಮ್ ಹಾಕಿದಾಗೆ ಮತ್ತು ಸರಿ ಆಗುತ್ತಲ್ಲ. ಇವಾಗ ನಾವು ನೋಡಿ ಈ ಚಿಕನ್ ಇಷ್ಟು ಬೆಂದು ನೀರು ಬಿಟ್ಟಿದೆ. ಇವಾಗ ನಾವು ಮಿಕ್ಸಿ ಎಲ್ಲ ತೊಳೆದಿರುವಂಥದ್ದು ಒಂದು ಸ್ವಲ್ಪ ಸಹ ನೀರು ಸೇರಿಸ್ಬೋದು, ಸ್ವಲ್ಪ ಜಾಸ್ತಿ ಅಲ್ಲ. ಸ್ವಲ್ಪ ನನಗೆ ಇಲ್ಲಿ ಖಾರ ಕಡಿಮೆ ಅಂತ ಅನಿಸ್ತು, ನಾನು ಟೇಸ್ಟ್ ನೋಡಿದೆ ಸ್ವಲ್ಪ ಖಾರ ಕಮ್ಮಿ ಅಂತ ಅನಿಸ್ತು. ಖಾರ, ಸ್ವಲ್ಪ ಉಪ್ಪು, ಸ್ವಲ್ಪ ಮಸಾಲ ಪೌಡರ್ ಸ್ವಲ್ಪ ಕಮ್ಮಿ ಅಂತ ಅನಿಸ್ತು, ಹಾಗಾಗಿ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲಿ ನೀವು ಚೆಕ್ ಮಾಡಿ ಸಹ ಏನಾದರೂ ಕಡಿಮೆ ಅನಿಸಿದ್ರೆ ಸೇರಿಸ್ಕೊಳ್ಬೋದು, ನಿಮಗೇನಾದರೂ ಕಮ್ಮಿ. ನಾನಿಲ್ಲಿ ಉಪ್ಪು, ಖಾರ ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು, ಯಾಕಂದರೆ ನಂತರ ರೈಸ್ ಹಾಕಿದ ನಂತರ ಮತ್ತೆ ಸ್ವಲ್ಪ ಇದಾಗೋದಲ್ಲ. ಇವಾಗ ಇಷ್ಟ ಆದ ನಂತರ ನೋಡಿ ಇಷ್ಟು ಚೆನ್ನಾಗಿ ಕುದಿಬೇಕು. ಕುದ ನಂತರ ನಾವು ದಮ್ ಹಾಕೋದು. ಯಾವ ರೀತಿ ದಮ್ ಹಾಕೋದು, ಈಗ ನೋಡಿ ಬಿರಿಯಾನಿ ಎಲೆ ಇತ್ತಲ್ಲ, ಬಿರಿಯಾನಿ ಎಲೆ ಹಾಕೋದ್ರಿಂದ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಬಿರಿಯಾನಿ ಎಲೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಚೆನ್ನಾಗಾಗುತ್ತೆ. ಅದು ಇಷ್ಟಿಷ್ಟು ದೊಡ್ಡ ಹಾಕೋದ್ರಿಂದ ಆನಂತರ ಎಲೆ ತೆಗ್ದು ಬಿಸಾಕ್ಬೋದು. ಈ ಕಡೆ ನಾನು ತುಪ್ಪನ ಬಿಸಿಗೆ ಇಟ್ಕೊಂಡು ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ದ್ರಾಕ್ಷಿ ಗೋಡಂಬಿ ಇದರಲ್ಲಿ ಫ್ರೈ ಮಾಡ್ಕೊಳ್ತೀವಿ ತುಪ್ಪದಲ್ಲಿ. ಅನ್ನಕ್ಕೆ ತುಂಬ ಚೆನ್ನಾಗಾಗತ್ತೆ ಈ ರೀತಿ ಹಾಕೋದ್ರಿಂದ. ನೋಡಿ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ. ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದವರೆಲ್ಲರೂ ವಿಡಿಯೋ ನೋಡ್ತಾ ಇಲ್ಲ, ದಯವಿಟ್ಟು ವಿಡಿಯೋನ ಟೈಮ್ ಇದ್ದವಾಗ ಸ್ವಲ್ಪ ವಿಡಿಯೋನ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನೋಡಿ ಈ ರೀತಿ ಕುದಿತಾರೆ, ಚಿಕನ್ ರೆಡಿ ಆಯಿತು ನೋಡಿ. ಈ ಸ್ವಲ್ಪ ಗ್ರೇವಿ ಅಂತ ಅನ್ನಿಸ್ತಾ ಇದೆ ನನಗೆ, ಜಾಸ್ತಿ ಆಗುತ್ತೆ ಅನ್ನ ಹಾಕಿದವಾಗ. ಅದಕ್ಕೆ ಈ ಗ್ರೇವಿನ ಮೇಲ್ಗಡೆ ಇರುವ ಗ್ರೇವಿನ ತೆಗೆದುಕೊಳ್ತಾ ಇದ್ದೀನಿ ನಾನು. ಇದಕ್ಕೆ ನಾನೀಗ ಗ್ರೇವಿ ಮತ್ತು ಚಿಕನ್ ಪೀಸನ್ನು ನೋಡಿ ಇಲ್ಲಿ ದಮ್ ಹಾಕ್ತೀನಿ. ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದರ ನಂತರ
ಕುಕ್ಕರನ್ನು ಇಡ್ತಾಯಿದ್ದೀನಿ. ನೀವು ಇದನ್ನು ಪಾಟಲ್ಲಿ ಸಹ ಮಾಡ್ಬೋದು, ಮಣ್ಣಿನ ಮಡಿಕೆಯಲ್ಲಿ ಸಹ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಮಣ್ಣಿನ ಮಡಿಕೆಯಲ್ಲಿ ಮಾಡೋದನ್ನು ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಮಾಡಿದಾಗ ತೋರಿಸ್ತೀನಿ, ಅದರಲ್ಲೂ ಸಹ ಮಾಡ್ತೀನಿ. ನಾನು ಇವತ್ತಿನ ಕುಕ್ಕರಲ್ಲೇ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಅಷ್ಟೇ ಇಟ್ಕೊಂಡಿದ್ದೀನಿ ನಾನಿಲ್ಲಿ, ದಮ್ ಹಾಕೋದನ್ನು ತೋರಿಸ್ತೀನಿ. ಸ್ವಲ್ಪ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಚಿಕನ್ ಗ್ರೇವಿ ಇದೆ. ಅದರ ನಂತರ ಇಲ್ಲಿ ಇವಾಗ ನಾವು ಮಾಡಿಟ್ಕೊಂಡಿರುವಂತಹ ರೈಸನ್ನು ಇದಕ್ಕೆ ಸೇರಿಸುವ. ಕ್ಯಾಮರಾ ಹಿಡಿಯುವಾಗ ಆ ಕಡೆ ಈ ಕಡೆ ಆಗಿದೆ, ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು, ನಮಗೆ ಗಡಿಬಿಡಿ ಆಗಿತ್ತು. 1:30 ಎಲ್ಲ ದಾಟಿ ಹೋಗಿತ್ತು, ಮಕ್ಕಳಿಗೆ ಊಟ ಟೈಮ್ ಮೀರ್ತಾ ಇತ್ತು. ಹಾಗಾಗಿ ಬೇಗ ಮಾಡಿ ಬೇಗ ಅಲ್ಲೇ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ರೌಂಡ್ ಮಿಕ್ಸ್ ಮಾಡಿದ್ದೀನಿ, ಅನ್ನ ಹಾಕಿದ್ದೀನಿ, ಆನಂತರ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ, ಫ್ರೈ ಮಾಡಿಟ್ಟಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಈ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಮಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇದೇ ರೀತಿ ಒಂದು ರೌಂಡ್ ಅನ್ನ ಹಾಕಬೇಕು, ಆನಂತರ ಫ್ರೈ ಮಾಡಿಟ್ಟಿರುವಂಥ ಈರುಳ್ಳಿ ಇದೆಲ್ಲ ಹಾಕಿ, ಈಗ ನೋಡಿ ಒಂದು ರೌಂಡ್ ನಾನು ತೆಗೆದಿಟ್ಟಿದ್ನಲ್ಲ ಮಸಾಲ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಸಹ ಸೇರಿಸ್ಕೊಂಡು ಈ ರೀತಿ ಮುಚ್ಚಿಟ್ಟು ದಮ್ ಹಾಕಿ ಬೇಯಿಸಬೇಕು. ಅನ್ನ ಮತ್ತು ಮೇಲ್ಗಡೆಯಿಂದ ಅನ್ನ ಹಾಕ್ತಾಯಿದ್ದೀನಿ. ಫುಲ್ ಇರುವಂಥ ಗೋಡಂಬಿ ದ್ರಾಕ್ಷಿ ಎಲ್ಲ ಮಿಕ್ಸ್ ಮಾಡಬೇಕು. ಈಗ ಅದಕ್ಕೆ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಅದು ಉಗಿ ಬರೋ ತನಕ ಬೇಯಿಸಬೇಕು. ಆವಾಗ ತುಂಬ ಚೆನ್ನಾಗಿರುವಂಥ ದಮ್ ಬಿರಿಯಾನಿ ರೆಡಿಯಾಗುತ್ತೆ. ಇದು ನೀವು ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ರೆ, ಒಲೆಯಲ್ಲೆಲ್ಲ ಮಾಡಿದರೆ ಮೇಲ್ಗಡೆನೂ ಕೆಂಡ ಕೆಳಗಡೆನೂ ಕೆಂಡ ಇಟ್ಟು ಮಾಡಿದರೆ ಚೆನ್ನಾಗಾಗುತ್ತೆ. ಅದು ಆ ರೀತಿಯೂ ಸಹ ಮಾಡ್ಬೋದು. ನಾನು ಜಾಸ್ತಿ ಮಾಡಿದಾಗೆಲ್ಲ ತೋರಿಸ್ತೀನಿ ಯಾವ ರೀತಿ ಅಂತ. ಜಾಸ್ತಿನೂ ಸಹ ಮಾಡ್ತಾಯಿರ್ತೀನಿ. ಇವತ್ತು ಸ್ವಲ್ಪ ಮಾಡಿದ್ದು, ಹಾಗಾಗಿ ನಾನು ಕುಕ್ಕರಲ್ಲೇ ಮಾಡಿದ್ದೀನಿ. ಇವಾಗ ನೋಡಿ, ಇದು ಕೇಸರಿ ದಳನ ಕಲರ್ಗೋಸ್ಕರ ನೀವು ಈ ರೀತಿ ಕೇಸರಿ ದಳನ ಹಾಲಲ್ಲಿ ನೆನೆಸಿ ಹಾಕ್ಬೋದು. ಇಲ್ಲಾಂದರೆ ಫುಡ್ ಕಲರ್, ನೋಡಿ ಇದು ಫುಡ್ ಕಲರಿಗೋಸ್ಕರ. ಮನೇಲಿ ನ್ಯಾಚುರಲ್ ಆಗಿ ತಿನ್ನೋಗಿದ್ರೆ ಫುಡ್ ಕಲರ್ ಬೇಡ, ಅದನ್ನು ನೀವು ಸ್ವಲ್ಪ ವಿಡಿಯೋ ತೋರಿಸ್ತಾ ಇದ್ದೀನಿ ಅಂತ ಕಲರ್ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ನಮ್ಮ ಮನೆಗೋಸ್ಕರ ಆದರೆ ಕಲರನ್ನು ಆ್ಯಡ್ ಮಾಡಲ್ಲ, ಬೇಡ ಅಂತ. ಈ ರೀತಿ ಹಾಕಿಬಿಟ್ಟು ಮುಚ್ಚಿ ಹಬೆ ಬರುವವರೆಗೂ ಬೇಯಿಸಿದರೆ ಆಯಿತು. ನೋಡಿ, ಈ ರೀತಿ ಹೊಗೆ ಬರಬೇಕು, ಅಷ್ಟರವರೆಗೂ ಬೇಯಿಸಬೇಕು, ದಮ್ ಹಾಕಬೇಕು. ಸಣ್ಣ ಉರಿಲಿ ಇಟ್ಟರೆ ಅದು ಇದಾಗುತ್ತೆ. ಈಗ ರೆಡಿಯಾಗಿದೆ, ತುಂಬ ಸೂಪರಾಗಿರುವಂತಹ ಬಿರಿಯಾನಿ ರೆಡಿಯಾಗಿದೆ. ಒಮ್ಮೆ ನೀವು ಬೇಕಂದರೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ. ಏನೋ ಸಮಯದ ಗಡಿಬಿಡಿ ಆದರೂ ಸ್ವಲ್ಪ ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಬಿರಿಯಾನಿ. ಮತ್ತು ಮೀನು ಫ್ರೈ, ಮೀನು ಸಾಂಬಾರು ಅಷ್ಟು ಮಾಡುವಷ್ಟೊತ್ತಿಗೆ ನನಗೆ ಸುಮಾರು 1:30ಯಿಂದ 2 ಗಂಟೆ ಆಗಿಬಿಡ್ತು. ಫುಲ್ ಡೇ 5:30ಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಈ ಥರ ಇತ್ತು ನನ್ನ ಬ್ಯುಸಿ ರುಟೀನು. ಸಂಡೇ ಆದ್ದರಿಂದ ಸ್ವಲ್ಪ ಜಾಸ್ತಿ ಇರುತ್ತೆ ನನ್ನ ಕೆಲಸ ಎಲ್ಲವ, ಅಂದರೆ ಜಾಸ್ತಿ ಮನೆ ಕ್ಲೀನಿಂಗ್ ಎಲ್ಲ ಅವತ್ತಿನ ದಿವಸನೇ ಇಟ್ಕೊಂಡಿರ್ತೀನಿ ನಾನು. ನೋಡಿ, ಬಿರಿಯಾನಿ ರೆಡಿ ಆಯ್ತಿದ್ದು. ಸೌತೆಕಾಯಿ ಈರುಳ್ಳಿ ಗೊತ್ತಿದೆ, ಚೆನ್ನಾಗಿರುತ್ತೆ. ರೈಸ್ ಫ್ರೈ. ಥ್ಯಾಂಕ್ ಯು.